ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಲಕ್ಕಿ ಸರ್ಪ್ರೈಸ್ ಆಗಿ ಬರ್ತಾರೆ. ಸರ್ಪ್ರೈಸ್ ಆಗಿ ಬಂದಾಗ ಮೀನಾ ಅಜ್ಜಿ ನಮಗೆ ಹೇಳೇ ಇಲ್ಲ ಬಂದಿದೆಯಾ ಅಂದಾಗ ಅದೇ ಮತ್ತೆ ಯಾಕೆ ನೀವಾದರೂ ಹೇಳ್ಬೋದಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಶಾಂತಿ ಯಾಕೆ ನಿನಗೆ ಹೇಳ್ಬಿಟ್ಟು ನಾನು ಪರ್ಮಿಷನ್ ತೊಗೊಂಡು ಬರಬೇಕಾ ಅಂದಾಗ ಹಾಗಿಲ್ಲ ಅತ್ತೆ, ಸುಮ್ಮನೆ ಹಾಗೆ ಸಾಮಾನ್ಯವಾಗಿ ಹೇಳಿದೆ ಅಂತ ಹೇಳ್ತಾರೆ. ಮತ್ತು ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾರೆ. ಎಲ್ಲರೂ ಚೆನ್ನಾಗಿದ್ದೀವಿ ಅಜ್ಜಿ, ನೀವು ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಿಮ್ಮದು ಮದುವೆ ದಿನ ಅಲ್ಲ, ಅದಕ್ಕೆ ನಾನು ಬಂದಿದ್ದೀನಿ ಅಂದಾಗ ಹೌದಾ ಅಜ್ಜಿ, ತುಂಬ ಒಳ್ಳೆಯದಾಯಿತು ಅಂತ ಹೇಳ್ತಾರೆ. ಆಗ ಉಂಗುರ ತಂದಿದ್ದ ಸೂರ್ಯ ಉಂಗುರ ತಂದಿದ್ನಲ್ಲ, ಅದು ಅಜ್ಜಿ ಲಕ್ಕಿ ಹೇಳ್ತಾಳೆ ನೀನೇ ನಿನ್ನ ಹೆಂಡ್ತಿಗೆ ಹಾಕು ಅಂತ. ಆಗ ಸೂರ್ಯ ಮೀನನ್ನು ಕೈಯಲ್ಲಿ ಉಂಗುರ ಹಾಕಿಬಿಟ್ಟು ಹೇಳ್ತಾರೆ ಅಜ್ಜಿ ಹೇಗಿದೆ ಅಂದಾಗ ತುಂಬ ಚೆನ್ನಾಗಿದೆ ಕಣೋ ಅಂತ ಹೇಳ್ತಾರೆ. ಆವಾಗ ಆಶೀರ್ವಾದ ಮಾಡು ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿಸ್ಕೋತಾರೆ. ನೆಕ್ಸ್ಟ್ ಟೈಮ್ ಬಂದಾಗ 3 ಜನದಿಂದ ಆಶೀರ್ವಾದ ತಗೋಬೇಕು ಅಂತ ಹೇಳಿದಾಗ ಹೌದೇನೋ ರವಿ ಬಾರೋ ಹಂಗಂದ್ರೆ ಆಶೀರ್ವಾದ ತಗೋಣ ಅಂದಾಗ ಸೂರ್ಯ ನಿನಗಿನ್ನೂ ಬುದ್ಧಿ ಬಂದಿಲ್ಲ ಕಣೋ, ನಾನು ಹೇಳಿದ್ದು ಮಗು ಜೊತೆ ಅಂತ ಹೇಳಿ ಎಂದಾಗ ಶಾಂತಿ ತುಂಬಾ ಕೆಕ್ಕರಿಸಿ ನೋಡ್ತಾ ಇರ್ತಾಳೆ. ಆಗ ಶಾಂತಿಗೆ ಆಶೀರ್ವಾದ ಮಾಡೆ ಮೀನಂಗೂ ಸೂರ್ಯಂಗೂ ಅಂದಾಗ ಆಶೀರ್ವಾದನ ಅಂತ ಹೇಳಿ ಆಶೀರ್ವಾದ ಮಾಡ್ತಾಳೆ. ಶಾಂತಿ ಬೇಕು ಬಿಡೋದು ಆಶೀರ್ವಾದ ಮಾಡಿದಾಗ ಆಯಿತು ಶಾಂತಿ ಅವರಿಗೆ ಮೀನಂಗೆ ಅಪ್ಕೋ ಅಂತ ಹೇಳ್ತಾರೆ. ಅಪ್ಕೊಂಡು ಒಂದು ಮುತ್ತು ಕೊಡು ಅಂತ ಹೇಳಿದಾಗ ನಾನು ಅಂತ ಹೇಳಿದಾಗ ನೀನೇ ಮತ್ತೆ ಅಂತ ಹೇಳಿದಾಗ ಅಪ್ಕೊಂಡು ಮುತ್ತು ಕೊಡ್ತಾಳೆ. ಅದು ಮುತ್ತು ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತಾಳೆ ಶಾಂತಿ. ನೋಡು ಈಗ ಹೇಗೆ ಚೆನ್ನಾಗಿದೆ ಅಲ್ವಾ ಈಗ ಇಬ್ಬರು ಜೋಡಿ ಅಂದಾಗ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಲಕ್ಕಿ ನೋಡು ಸೂರ್ಯ ಮೀನಾ ನಿಮ್ಮದು ಫಸ್ಟ್ ಮಗು ಆಗಬೇಕು ಅಂತ ಹೇಳಿದಾಗ ಶಾಂತಿಗೆ ಕೋಪ ಬಂದು ಕೂತ್ಕೊಳ್ತಾರೆ. ಆಗ ಲಕ್ಕಿ ಹೇಳ್ತಾರೆ ಶಾಂತಿ ನಿನಗೆ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ನಾನು ಹೇಳಲ್ಲ, ಇಬ್ಬರು ಇರುವಾಗ ಇವ್ರಿಗೆ ಯಾಕೆ ಇಷ್ಟು ಬೇಗ ಮಗು ಅಂತ ತಾನೇ ಅಂತ ಹೇಳ್ತಾ ಇರ್ತಾರೆ ಲಕ್ಕಿ ಹೇಳ್ತಾರೆ ಫಸ್ಟು ಮೀನಂಗೂ ಸೂರ್ಯಂಗೂ ತಾನೇ ಫಸ್ಟ್ ಮದುವೆ ಆಗಿರೋದು, ಈ ಮನೆಯಲ್ಲಿ ಅವ್ರದ್ದೇ ಫಸ್ಟ್ ಮಗು ಇರಬೇಕು ಅಂತ ಹೇಳ್ಬಿಟ್ಟು ಲಕ್ಕಿ ಹೇಳ್ತಾರೆ. ಆಗ ಶಾಂತಿ ಹೇಳ್ತಾಳೆ ಹಾಗಂತ ಈ ಮೊದಲನೇ ಮಗನಿಗೆ ಮಗು ಆಗೋದು ಬೇಡವಾ ಅಂತ ಹೇಳ್ತಾಳೆ. ಅದು ಯಾರು ಇಲ್ಲ ಅಂತ ಅಂದರು, ಯಾರಿಗಾದರೂ ಖುಷಿನೇ ಅಂತ ಹೇಳಿ ಲಕ್ಕಿ ಹೇಳ್ತಾರೆ ಸೂರ್ಯನಿಗೂ ಮೀನಂಗೂ ಮದುವೆ ದಿನ ಇದೆಯಲ್ಲ ಏನು ಸ್ಪೆಷಲ್ ಮಾಡಿಸಿಲ್ವಾ, ಏನು ಮಾಡಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಲಕ್ಕಿ. ಆಗ ರಂಗನಾಥ್ ಅವ್ರು ಹೇಳ್ತಾರೆ ಏನಮ್ಮ ಹೇಳ್ತಾ ಇದೆ, ಇವತ್ತು ನೈಟ್ ಎಲ್ಲ ಏರ್ಪಾಡು ಮಾಡಿಸ್ತೀನಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ ಹೋಗಿ ಮೀನ ಮನೆಗೆ ಹೋಗ್ಬಿಟ್ಟು ಬಾರಪ್ಪ ಅಂತ ಹೇಳಿದಾಗ ಅಯ್ಯೋ ಈಗೇಗೋ ಲಕ್ಕಿ ಬಂದಿದ್ದಾರಲ್ಲ ಇನ್ನೇನು ಹೋಗೋದು ಬಿಡಪ್ಪ ಅಂತ ಹೇಳ್ತಾರೆ. ಆಗ ಲಕ್ಕಿ ಹೇಳ್ತಾರೆ ನಾನು ಇಲ್ಲೇ ಇರ್ತೀನಲ್ಲ, ಫಸ್ಟು ಇಂಪಾರ್ಟೆಂಟು ನೀನು ಹೆಂಡ್ತಿ ಅಲ್ವಾ, ಅವ್ರ ಮನೆಗೆ ಹೋಗ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಲಕ್ಕಿ ಹೇಳ್ತಾರೆ. ಮೀನಾ ಸೂರ್ಯ ಇಬ್ಬರು ಕೂಡ ಮೀನನ ಮನೆಗೆ ಖುಷಿಯಾಗಿ ಬರ್ತಾರೆ. ಮೀನಾ ಹೋಗ್ಬಿಟ್ಟು ಒಳಗಡೆ ಹೋಗ್ತಾಳೆ. ಒಳಗಡೆ ಹೋದಾಗ ಎಲ್ಲರೂ ಕೂಡ ಅಕ್ಕಪಕ್ಕ ಮನೆಯವ್ರು ಕೂಡ ಎಲ್ಲರೂ ಮಾತಾಡ್ತಾರೆ. ಮೀನಾ ಹೇಗಿದೆಯಮ್ಮ, ನಿಮ್ಮಮ್ಮ ಹೇಳ್ತಾಯಿದ್ರು ನಿಮ್ಮ ಮದುವೆ ಆದ ದಿನ ಅಂತೆ, ಒಂದು ವರ್ಷ ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಗಂಡ ಚೆನ್ನಾಗಿದ್ರೆ ಇನ್ನೇನು ವರ್ಷ ಹೋಗೋದೇ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಕ್ಕಪಕ್ಕವ್ರ ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಎಲ್ಲರೂ ಮಾತಾಡ್ತಿರುವಾಗ ಆವಾಗ ಕನಕ ಮತ್ತು ಕುಸುಮ ಇಬ್ಬರು ಕೂಡ ಬಂದು ಬಾ ಮೀನಾ ಬಾನೋ ಅಳಿಯಂದ್ರೆ ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಕನಕ ಕುಸುಮ ಚೇರ್ ಹಾಕ್ಬಿಟ್ಟು ಬನ್ನಿ ಅಳಿಯಂದ್ರೆ ಕೂತ್ಕೊಳ್ಳಿ ಅಂದಾಗ ಇರಲಿ ಆತೆ ಅಂತ ಹೇಳ್ತಾರೆ. ಕನಕ ಹ್ಯಾಪಿ ವೆಡ್ಡಿಂಗ್ ಡೇ ಅಂತ ವಿಶ್ ಮಾಡ್ತಾರೆ. ಕುಸುಮವ್ರು ಹೇಳ್ತಾರೆ ಇಬ್ಬರಿಗೂ ದೃಷ್ಟಿ ತೆಗಿಬೇಕು ಅಂದರೆ ಯಾಕಂದರೆ ಜನಗಳು ಕಣ್ಣು ಸರಿ ಇಲ್ಲ ಅಂದಾಗ ಎಲ್ಲರೂ ಕೂಡ ಚೆನ್ನಾಗೇ ಮಾತಾಡ್ಸ್ತಿದ್ರಲ್ಲ ಅಂದಾಗ ಎಲ್ಲರೂ ಕೂಡ ಚೆನ್ನಾಗೇ ಮಾತಾಡ್ಸ್ತಾರೆ, ಆದರೆ ಕಣ್ಣು ಸರಿ ಇರಲ್ಲ. ಈಗ ನೋಡಿ ನಿಮ್ಮ ವಿಡಿಯೋನ ನೋಡಿ ಎಲ್ಲರೂ ಮಾತು ಕಟ್ಕೊಂಡು ನಾನು ನಿನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ನಾನು ತಿಳ್ಕೊಂಡಿದ್ದೆ, ವಿಡಿಯೋ ನೋಡ್ಬಿಟ್ಟು ನಾನು ನಿಮ್ಮ ಬಗ್ಗೆ ಎಷ್ಟು ತಪ್ಪಾಗಿ ತಿಳ್ಕೊಂಡಿದ್ದೆ ಅಂತ ಹೇಳಿದಾಗ ಕುಸುಮ ಅವರು ಬೇಜಾರು ಮಾಡ್ಕೋತಾನೆ. ಸೂರ್ಯ ಅವರು ಪದೇ ಅದ್ರ ಬಗ್ಗೆ ಮಾತಾಡ್ತಿರುವಾಗ ಸೂರ್ಯ ಹೇಳ್ತಾನೆ ಬಿಡಿ ಅತ್ತೆ ಈಗ ಪದೇ ಅದನ್ನೇನು ಮಾತಾಡ್ತಿದ್ದೀರಾ ಬಿಡಿ, ಅದು ಬಿಟ್ಟಾಕಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಮೇಲೆ ಕುಸುಮವ್ರು ಹೇಳ್ತಾರೆ ನಿಮ್ಮ ಅಪ್ಪನ ಫೋಟೋಗೆ ದೀಪ ಹಚ್ಚೋಗಪ್ಪ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಅಳಿಯಂದ್ರೆ ಹೋಗಿ ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂಡು ಬರ್ತಾರೆ. ಕೈ ಮುಕ್ಕೊಂಡ್ರೆ ಕೂತ್ಕೊಳ್ಳಿ ಅಳಿಯಂದ್ರೆ ಅಂತ ಕೂರಿಸ್ಬಿಟ್ಟು ಸ್ವೀಟ್ ತಂದ್ಕೊಡ್ತಾಳೆ ಕನಕ. ಸ್ವೀಟ್ ತಿಂದ್ಬಿಟ್ಟು ಹೇಳ್ತಾಳೆ ಬಾವ ನಿಮ್ಮದು ಶರ್ಟ್ ತುಂಬ ಚೆನ್ನಾಗಿದೆ ಅಂದಾಗ ತುಂಬ ಚೆನ್ನಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ತುಂಬ ಚೆನ್ನಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ. ಆಗ ಕೇಳ್ತಾನೆ ಸೂರ್ಯ ಅತ್ತೆ ಎಲ್ಲಿಂದ ತಂದ್ರಿ, ನಮ್ಮ ಲಕ್ಕಿನೂ ಕೂಡ ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ ಬಟ್ಟೆ ಅಂತ, ಎಲ್ಲಿಂದ ತಂದ್ರಿ ಅಂದಾಗ ಆಗ ಕುಸುಮವ್ರು ಹೇಳ್ತಾರೆ ನಾನು ತಂದಿಲ್ಲ ಅಳಿಯಂದ್ರೆ ಹೋಗ್ಬಿಟ್ಟು ಇವನು ಮಂಜು ತಂದಿರೋದು ಅಂತ ಹೇಳಿದಾಗ ತುಂಬಾ ಕೋಪ ಬರುತ್ತೆ ಸೂರ್ಯನಿಗೆ ಕೋಪ ಬಂದು ಕೈಲಿರೋ ಸ್ವೀಟ್ನ ಕೆಳಗಡೆ ಇಟ್ಟು ಎದ್ದು ಬಿಡ್ತಾನೆ. ಅದೇ ಟೈಮಲ್ಲಿ ಮಂಜ ಬರ್ತಾನೆ. ಅಕ್ಕ ಯಾವಾಗ ಬಂದೆ ಅಂತ ಕೇಳಿದ್ರೆ ಈಗ ಬಂದೆ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಮಂಜ ಹೇಳ್ತಾನೆ ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲೇ ತಂದಿರೋದು ಅಂತ ಹೇಳಮ್ಮ ಅಂತ ಹೇಳ್ತಾನೆ. ಓ ಹೌದಾ ಅಂತ ಹೇಳಿ ನಾನು ನಿನಗೆ ಹೇಳಿಲ್ವಾ ನಾನು ಅವ್ನು ತಂದರೆ ತಗೊಳ್ಳಲ್ಲ ಅಂತ ಹೇಳಿದಾಗ ಆಗ ಹೇಳ್ತಾರೆ ಕುಸುಮ ಅವರು ಇಲ್ಲ ಅಳಿ ಅಂದರೆ ನಾನೇ ತೊಗೊಂಬರೋಕ್ಕೆ ಹೇಳಿದೆ, ಅವನು ಇಷ್ಟಪಟ್ಟ ನಾನು ಇಬ್ರಿಗೂ ತರ್ತೀನಿ ಅಂತ ಅವನೇ ಹೇಳ್ದ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗೇನು ನಾನು ತಂದು ಕೊಟ್ರೆ ಗೌರವ ಕಮ್ಮಿ ಆಗುತ್ತಾ ಅಂತ ಹೇಳಿ ಮಂಜ ಕೇಳ್ತಾನೆ. ಹೌದು ಆಗುತ್ತೆ ಗೌರವ ಕಮ್ಮಿ ಆಗುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಸೂರ್ಯ ಹಾಕೊಂಡಿರೋ ಶರ್ಟ್ನ ಬಿಚ್ಚಿ ಅಲ್ಲೇ ಬಿಸಾಕಿ ಹೋಗ್ತಾನೆ. ಹೇಳ್ತಾಳೆ ಏನು ಮಾಡ್ತಿದ್ದೀರ ಯಾಕೆ ತೆಗಿತಿದ್ದಾನೆ ಅಂತ ಹೇಳ್ಬಿಟ್ಟು ತುಂಬಾ ಗೋಳಾಡ್ತಾಳೆ.
ಶರ್ಟ್ ಬಿಚ್ಕೊಂಡು ಹೋಗ್ತಾ ಇರುವಾಗ ಎಲ್ಲರೂ ಕೂಡ ಕೇಳ್ತಾರೆ, ಯಾಕೆ ಶರ್ಟ್ ಇಲ್ದಂಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅಕ್ಕಪಕ್ಕ ಅವ್ರು ಕೇಳ್ತಾ ಇರ್ತಾರೆ. ಇರಿ ಅಳಿಯಂದ್ರೆ ಅಂತ ಹೇಳಿದರೆ ಎಷ್ಟು ಕೇಳಿದ್ರು ಕೇಳಲ್ಲ. ಆಗ ಮೀನಾ ಕೂಡ ಇರ್ರಿ ಅಂದಾಗ, ನೀನು ಅತಿಥಿ ಅಲ್ವಾ ಕಾರು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯನ ಮಾತಿಗೆ ಮೀನಾ ಕಾರ್ ಹತ್ಕೊಂಡು ಹೋಗ್ಬಿಡ್ತಾಳೆ. ಅಕ್ಕಪಕ್ಕ ಮನೆಯವರು ಯಾಕೆ ಕುಸುಮ ಈ ಥರ ನಿಮ್ಮ ಅಳಿಯಂದ್ರು ಕೋಪ ಮಾಡ್ಕೊಂಡು ಹೋದ್ರು ಅಂದಾಗ, ಆಗ ಮಂಜ ಬಂದ್ಬಿಟ್ಟು, ನೀನೇ ತಾನೇ ಹೇಳಿದ್ದು ಶರ್ಟ್ ತಂದ್ಕೊಡು ತುಂಬ ಖುಷಿ ಪಡ್ತಾರೆ ಅಂತ. ಅವನ ಲೈಫಲ್ಲೇ ಯಾವತ್ತೂ ಖುಷಿ ಪಡಲ್ಲ, ನೋಡಿದೆ ಅಲ್ವಾ ಇಷ್ಟೇ ಜೀವನ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮಂಜ. ಕಾರು ತುಂಬ ಫಾಸ್ಟಾಗಿ ಓಡಿಸ್ತಾ ಇರ್ತಾನೆ. ಆಗ ಮೀನಾ ಕೇಳ್ತಾ, ಯಾಕ್ರಿ ಇಷ್ಟೊಂದು ಫಾಸ್ಟಾಗಿ ಓಡಿಸ್ತಾ ಇದ್ದೀರಾ, ಈಗ ನಮ್ಮ ತಮ್ಮ ತಂದು ಕೊಟ್ಟರೆ ಏನಾಯಿತು ಅಂದಾಗ, ಅವನ ಕೈಯಿಂದ ನಾನು ಏನು ತೊಗೊಳ್ಳಲ್ಲ ಅಂತ ಹೇಳ್ತಾನೆ. ಅಲ್ಲರಿ ಈಗ ಶರ್ಟ್ ಇಲ್ದಂಗೆ ಮನೆಗೆ ಹೋದರೆ ಎಲ್ಲರೂ ನನಗೆ ಗೇಲಿ ಮಾಡ್ಕೊಂಡು ಆಡ್ಕೊಡಲ್ವಾ, ನಮ್ಮನೇಲಿ ಎಷ್ಟು ಕಷ್ಟ ಇದೆ ಅಂತ ನಿಮಗೆ ಗೊತ್ತು, ಈಗ ಮತ್ತೆ ನೀವು ಈ ಥರ ಮಾಡ್ತಿದ್ದೀರಾ ಅಂತ ಹೇಳಿದಾಗ, ಆಯಿತು ನಾನು ಶರ್ಟ್ ಇಲ್ದಂಗೆ ಏನು ಹೋಗಲ್ಲ ಇರು ಅಂತ ಹೇಳ್ಬಿಟ್ಟು ಒಂದು ಬಟ್ಟೆ ಶಾಪಲ್ಲಿ ಇಳಿಸ್ತಾನೆ. ಬಟ್ಟೆ ಶಾಪಲ್ಲಿ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಹೋಗ್ತಾರೆ. ಆಗ ಇರ್ರಿ ಶರ್ಟ್ ಇಲ್ಲ ಇರ್ರಿ ಅಂದಾಗ, ಆಮೇಲೆ ಬಟ್ಟೆ ಅಂಗಡಿ ಒಳಗಡೆ ಹೋದಾಗ ಓನರ್ ಹೇಳ್ತಾರೆ, ಸರ್ ಏನು ಶರ್ಟ್ ಇಲ್ದಂಗೆ ಬಂದಿದ್ದೀರಾ ಅಂದಾಗ, ಈಗೇನೋ ಶರ್ಟ್ ತೊಗೊಳಲ್ವಾ ಅದಕ್ಕೆ ನಾನು ಈ ಥರನೇ ಬಂದಿದ್ದೀನಿ ಅಂತ ಹೇಳ್ತಾರೆ. ನಾನು ಇಷ್ಟು ದಿನ ಬಿಸ್ನೆಸ್ಸಲ್ಲಿ ಫಸ್ಟ್ ನೀವು ಕಸ್ಟಮರು ಶರ್ಟ್ ಇಲ್ದಂಗೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಬಂದಿರೋದು, ನನಗೆ ತುಂಬಾ ಖುಷಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂಗಡಿಯವರು. ಬಟ್ಟೆ ಶಾಪಲ್ಲಿದ್ದ ಎಲ್ಲ ಸ್ಟಾಫ್ನ ಕರೆದ್ಬಿಟ್ಟು ಬರ್ರಿ ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕರೀತಾರೆ ಓನರು. ಕರೆದು ಒಂದು ಫೋಟೋ ತೊಗೊಳ್ಳೋಣ ಸರ್, ಇದನ್ನು ಫ್ರೇಮ್ ಹಾಕ್ಬಿಟ್ಟು ನಮ್ಮ ಮನೇಲಿ ನಮ್ಮ ಅಂಗಡಿಯಲ್ಲಿ ಇಟ್ಕೋತೀನಿ, ಯಾಕಂದರೆ ನಮ್ಮನ್ನು ನಂಬಿ ಬಂದಿರೋ ಕಸ್ಟಮರ್ ಇವರು ಅಂತ ಹೇಳ್ಬಿಟ್ಟು ಒಂದು ಫೋಟೋ ಫ್ರೇಮ್ ಮಾಡಿಸ್ತೀನಿ ಅಂದಾಗ ಮೀನಾ ತುಂಬಾ ನಗ್ತಾ ಇರ್ತಾಳೆ. ಇಲ್ಲಿ ಅವರು ಫೋಟೋ ಸೆಲ್ಫಿ ತೊಗೊಳ್ತಾ ಇರ್ತಾರೆ. ಇನ್ನೊಂದು ಕಡೆ ಲಕ್ಕಿ ಬಂದಾಗಿಂದ ಶಾಂತಿ ಕೆಲಸ ಮಾಡಿ ಸುಸ್ತಾಗಿರ್ತಾಳೆ. ಶಾಂತಿ ಕೂತಿರುವಾಗಲೇ ಮೀನಾ ಕಿಚನ್ ರೂಮಿಗೆ ಹೋಗ್ತಾಳೆ. ಸೂರ್ಯ ಈ ಕಡೆ ಬೆಡ್ರೂಮಿಗೆ ಹೋಗ್ತಾನೆ. ಅದನ್ನು ನೋಡಿಕೊಂಡು ರೋಹಿಣಿ ಮತ್ತು ಮನೋಜ್ ಮತ್ತು ಶಾಂತಿ 3 ಜನನು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾರೆ. ಆಗ ಶಾಂತಿ ಹೇಳ್ತಾಳೆ, ಹೋಗುವಾಗ ಬೇರೆ ಶರ್ಟ್ ಹಾಕ್ಕೊಂಡು ಹೋಗಿದ್ರು, ಬಂದಾಗ ಯಾಕೆ ಬೇರೆ ಶರ್ಟ್ ಹಾಕ್ಕೊಂಡು ಬಂದಿದ್ದಾರೆ, ರೋಹಿಣಿನ ಚೇಂಜ್ ಆಗಿಲ್ವಾ ಶರ್ಟ್ ಅಂದಾಗ, ಹೌದು ಅತ್ತೆ, ಆಗಲೇ ಹೋದಾಗ ಒಂದು ಶರ್ಟು ಈಗ ಹೋದಾಗ ಒಂದು ಶರ್ಟು ಅಂತ ಹೇಳ್ತಾರೆ. ರೋಹಿಣಿ ಹೇಳ್ತಾರೆ, ಗೊತ್ತಿಲ್ಲ ಅತ್ತೆ, ಇನ್ನೊಂದು ಶರ್ಟ್ ಕೊಡಿಸಿರ್ಬೋದು ಅಂತ ಹೇಳಿದಾಗ, ಆಗ ಶಾಂತಿ ಮೆಲ್ಲಗೆ ಅಲ್ಲ, ಒಂದು ಶರ್ಟ್ ಕೊಡ್ಸೋಕ್ಕೆ ಅಷ್ಟೊಂದು ಇದು ಮಾಡ್ತಾರೆ, 2 ಶರ್ಟ್ ಕೊಡಿಸ್ತಾರೆ, ಆಗಲ್ಲ ಅವ್ರ ಕೈಲಿ ಅಂತ ಹೇಳ್ತಾ ಇರ್ತಾರೆ. ಮೀನಾ ನೋಡ್ತಾ ಇರ್ತಾಳೆ. ಮನೋಜ್ ಹೇಳ್ತಾನೆ, ಅದೇನಾದರೂ ಮಾಡ್ಕೊಂಡು ಹೋಗಲಿ ಬಿಡಮ್ಮ ನಮ್ಗೆ ಯಾಕೆ ಅಂದಾಗ, ಇಲ್ಲ ಕಣೋ ಮನೋಜ್, ಏನೋ ನಡೆದಿದೆ ಇವ್ರ ಮನೇಲಿ ಅಂತ ಹೇಳ್ತಾ ಇರ್ತಾರೆ ಶಾಂತಿ. ಮೀನಾ ನಿಂತ್ಕೊಂಡಿರೋದು ನೋಡಿ ಲಕ್ಕಿ ಬಂದ್ಬಿಟ್ಟು, ಮೀನಾ ಯಾವಾಗ ಬಂದೆ ಅಂತ ಹೇಳಿದಾಗ, ಈಗ ತಾನೇ ಬಂದೆ ಅಜ್ಜಿ ಅಂತ ಹೇಳ್ತಾಳೆ. ರಂಗನಾಥ್ ಅವ್ರು ಕೇಳ್ತಾರೆ, ಏನೋ ಇಷ್ಟು ಬೇಗ ಬಂದೆ ಅಂತ ಹೇಳಿದಾಗ, ಇನ್ನೇನು ಹೋದ್ವಿ ಮಾತಾಡಿದ್ವಿ ಬಂದ್ವಿ ಅಂದಾಗ, ಶರ್ಟ್ ಚೇಂಜ್ ಆಗಿರೋದು ನೋಡಿ ರಂಗನಾಥ್ ಅವ್ರು, ಏನೋ ಶರ್ಟ್ ಎಲ್ಲ ಚೇಂಜ್ ಆಗಿದೆಯಾ ಅಂತ ಕೇಳ್ತಾರೆ. ಆ ಥರ ಕೇಳಿದಾಗ ಇಬ್ಬರಿಗೂ ಒಂದೊಂದು ಉತ್ತರ ಕೊಡ್ತಾರೆ. ಆಗ ಎಲ್ಲರೂ ಕೂಡ ಡೌಟ್ ಪಟ್ಟು ನೋಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.